ರಾಯಚೂರಲ್ಲಿ 16 ಸ್ಫೋಟಕ ಜಿಲೆಟಿನ್ಗಳು ಪತ್ತೆಯಾಗಿದೆ. ಆತಂಕದ ಛಾಯೆ ಇದೀಗ ಮನೆ ಮಾಡಿರುವಂತದ್ದು. ಹಟ್ಟಿ ಚಿನ್ನದ ಗಣಿ ಕಂಪನಿಯ ಮುಖ್ಯದ್ವಾರದ ಮುಂದೆ ಪತ್ತೆಯಾಗಿದೆ ಜಿಲೆಟಿನ್. 16 ಸ್ಫೋಟಕ ಜಿಲೆಟಿನ್ಗಳು ಪತ್ತೆಯಾಗಿರುವಂತದ್ದು. ಆತಂಕದ ಛಾಯೆ ಮನೆ ಮಾಡಿದೆ. ಕಂಪನಿಯ ಮುಖ್ಯದ್ವಾರದ ಮುಂದೆ ಪತ್ತೆಯಾಗಿದೆ. ಇನ್ನು ಚಿನ್ನ ಗಣಿ ಕಂಪನಿಯ ಮುಖ್ಯದ್ವಾರಕ್ಕೆ ಎಸೆದಿರೋದ್ಯಾರು ಅನ್ನೋ ಸವಾಲ್ ಕೂಡ ಇದೀಗ ಎದುರಾಗ್ತಾ ಇರುವಂತದ್ದು. ಬಾಂಬ್ ಬಿಡುವ ದುರುದ್ದೇಶದಿಂದ ಎಸೆದ್ರ, ಸಾಗಾಟ ಮಾಡಬೇಕಾದ್ರೆ ಬಿದ್ವಾ ಅನ್ನೋದೇ ಇನ್ನೂ ಕೂಡ ನಿಗೂಢವಾಗಿದೆ. ಗಣಿ ಕಂಪನಿ ಭದ್ರತಾಧಿಕಾರಿ ಮಾನಯ್ಯ ಅವರಿಂದ ಕೇಸನ್ನ ಕೂಡ ದಾಖಲು ಮಾಡಲಾಗಿದೆ. ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಕೇಸ್ ದಾಖಲಾಗಿರುವಂತದ್ದು. ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಇದೀಗ ಪೊಲೀಸರು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಜಿಲೆಟಿನ್ಗಳು ಪತ್ತೆಯಾಗಿದೆ. ಟೋಟಲ್ 16 ಸ್ಫೋಟಕ ಜಿಲೆಟಿನ್ಗಳು ರಾಯಚೂರಲ್ಲಿ ಪತ್ತೆಯಾಗಿರುವಂತದ್ದು. ಹಾಗಾಗಿ ಅಲ್ಲಿ ಸುತ್ತಮುತ್ತ ಇರುವಂತಹ ಸ್ಥಳೀಯರಿಗೂ ಕೂಡ ಆತಂಕದ ಛಾಯೆ ಎದುರಾಗ್ತಾ ಇದೆ, ಮನೆ ಮಾಡಿದೆ. ಹಟ್ಟಿ ಚಿನ್ನದ ಗಣಿ ಕಂಪನಿಯ ಮುಖ್ಯದ್ವಾರದ ಮುಂದೆ ಈ 16 ಸ್ಫೋಟಕ ಜಿಲೆಟಿನ್ಗಳು ಪತ್ತೆಯಾಗಿದ್ದಾವೆ. ಎಸ್ತಿರೋದು ಯಾರು ಹಾಗಾದ್ರೆ? ಬಾಂಬ್ ಇಡುವ ದುರುದ್ದೇಶದಿಂದ ಎಸೆದ್ರ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆನಲ್ಲಿ ಉದ್ಭವವಾಗ್ತಾ ಇದ್ರೆ, ಇನ್ನೊಂದ್ ಕಡೆನಲ್ಲಿ ಸಾಗಾಟ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಬೈ ಚಾನ್ಸ್ ಅವು ಬಿದ್ದಿರೋದಾ ಅನ್ನುವಂಥ ನಿಗೂಢ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರುವಂಥದ್ದು. ಸವಾಲಾಗಿದೆ ಇದೀಗ ಪೊಲೀಸರಿಗೂ ಕೂಡ. ಸ್ಥಳಕ್ಕೆ ಹೋಗಿದ್ದಾರೆ, ಪರಿಶೀಲನೆಯನ್ನ ಕೂಡ ಮಾಡ್ತಿದ್ದಾರೆ. ಒಬ್ಬ ಮೋಟಾರ್ ಸೈಕಲ್ ಸವಾರ ಹಟ್ಟಿ ಗೋಲ್ಡ್ ಮೈನ್ಸ್ ಮುಂದೆ ಇರೋ ರೋಡಲ್ಲಿ ರೋಡ್ ಹಂಪ್ಸ್ ಹತ್ರ ಸರಿಯಾಗಿ ಡಿಸ್ಬ್ಯಾಲೆನ್ಸ್ ಆಗಿ ಓಡಿಸದೆ ಮೋಟಾರ್ ಸೈಕಲ್ ಇಲ್ಲಿ ಇರುವ ಸೈಡ್ ಬ್ಯಾಗಿಂದ ಕೆಲವು ಅವ್ರದ್ದು ಕಾರ್ಟ್ರಿಜಸ್ ಏನು ಕ್ಯಾರಿ ಮಾಡ್ತಾ ಇದ್ರು, ಅದು ರೋಡಲ್ಲಿ ಬಿದ್ದೋಗಿದೆ. ಇದಾದ್ಮೇಲೆ ಅಲ್ಲಿ ಹಟ್ಟಿ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ ಅವರು ಸ್ಪಾಟ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ಅರೌಂಡ್ 16 ಕಾರ್ಟ್ರಿಜಸ್ ಕೆಳಗಡೆ ಬಿದ್ದಿತ್ತು. ಒಬ್ಬ ಮೋಟಾರ್ ಸೈಕಲ್ ಸವಾರ ಹಟ್ಟಿ ಗೋಲ್ಡ್ ಮೈನ್ಸ್ ಮುಂದೆ ಇರೋ ರೋಡಲ್ಲಿ ರೋಡ್ ಹಂಪ್ಸ್ ಹತ್ರ ಸರಿಯಾಗಿ ಡಿಸ್ಬ್ಯಾಲೆನ್ಸ್ ಆಗಿ ಓಡಿಸದೆ ಮೋಟಾರ್ ಸೈಕಲ್ ಇಲ್ಲಿ ಇರುವ ಸೈಡ್ ಬ್ಯಾಗಿಂದ ಕೆಲವು ಅವ್ರದ್ದು ಕಾರ್ಟ್ರಿಜಸ್ ಏನು ಕ್ಯಾರಿ ಮಾಡ್ತಾ ಇದ್ರು, ಅದು ರೋಡಲ್ಲಿ ಬಿದ್ದೋಗಿದೆ. ಇದಾದ್ಮೇಲೆ ಅಲ್ಲಿ ಹಟ್ಟಿ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ ಅವರು ಸ್ಪಾಟ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ಅರೌಂಡ್ 16 ಕಾರ್ಟ್ರಿಜಸ್ ಕೆಳಗಡೆ ಬಿದ್ದಿತ್ತು. ರಾಯಚೂರಲ್ಲಿ 16 ಸ್ಫೋಟಕ ಜಿಲೆಟಿನ್ಗಳು ಪತ್ತೆಯಾಗಿರುವಂಥದ್ದು. ಈಗಾಗಲೇ ಯಾರು ಬೀಳಿಸ್ಕೊಂಡೋದ್ರು, ಬಾಂಬ್ ಬಿಡುವ ದುರುದ್ದೇಶದಿಂದ ಈ ರೀತಿಯಾಗಿ ಮಾಡಲಾಗಿದ್ಯಾ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗಿದ್ರು ಕೂಡ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ತನಿಖೆ ಮುಂದುವರಿತಾ ಇದೆ. ಸ್ಥಳಕ್ಕೆ ಕೂಡ ಹೋಗಿದ್ರು, ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ತದನಂತರ ಕೆಲವೊಂದಷ್ಟು ಮಾಹಿತಿಗಳನ್ನ ಇದೀಗ ಪ್ರಾಥಮಿಕ ತನಿಖೆಯಲ್ಲಿ ಪಡೆದುಕೊಂಡಿರುವಂಥದ್ದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ತನಿಖೆ ಕೂಡ ಮುಂದುವರಿತಾ ಇದೆ. ಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ. ತನಿಖೆ ಮುಂದುವರಿತಾ ಇದೆ ಇದೇ ಸಂದರ್ಭದಲ್ಲಿ.